ವಿದ್ಯಾರ್ಥಿಗಳೇ, ಆ ಪೂರ್ವ ಕಥೆಯನ್ನ ಸ್ವಲ್ಪ ನೋಡೋಣ. ಶ್ರೀರಾಮಚಂದ್ರ ರಾವಣನನ್ನ ಸಂಹಾರ ಮಾಡಿ ರಾವಣನ ಸಹೋದರನಾಗಿರ್ತಕ್ಕಂಥ ವಿಭೀಷಣನಿಗೆ ಲಂಕೆಯ ಪಟ್ಟವನ್ನ ಕಟ್ಟಿ ಸೀತಾ ಸಮೇತನಾಗಿ ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇಲ್ಲಿ ನೋಡ್ರಿ, ಶ್ರೀರಾಮಚಂದ್ರ ರಾವಣನನ್ನ ಸಂಹಾರ ಮಾಡ್ತಕ್ಕಂಥ ಚಿತ್ರ ನಿಮಗೆ ಕಾಣ್ತಾ ಇದೆ. ಆನಂತರ ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡ್ತಕ್ಕಂಥ ಚಿತ್ರ ನಿಮಗೆ ಕಾಣ್ತಾ ಇದೆ. ಒಂದು ದಿವಸ ಸೀತೆ ರಾಮ ರಾಣಿವಾಸದ ಮೊಗಸಾಲೆಯಲ್ಲಿ ಕುಳಿತು ಸಲ್ಲಾಪಗೈಯುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಗರ್ಭಿಣಿಯಾಗಿರ್ತಕ್ಕಂಥ ಸೀತೆ ತನ್ನ ಮನದ ಬೇಸರ ಕಳೆಯಲು ಕಾಡಿನ ಋಷ್ಯಾಶ್ರಮಕ್ಕೆ ಹೋಗಿ ಬರಬೇಕೆಂಬ ಆಸೆಯನ್ನ ಪ್ರಕಟಿಸ್ತಾಳೆ. ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಋಷ್ಯಾಶ್ರಮ, ಕಾಣ್ತಾ ಇದೆ ವಿದ್ಯಾರ್ಥಿಗಳ ಋಷ್ಯಾಶ್ರಮ. ಗರ್ಭಿಣಿಯಾಗಿದ್ದ ಸೀತೆ ತನ್ನ ಮನದ ಬೇಸರ ಕಳೆಯಲು ಕಾಡಿನ ಋಷ್ಯಾಶ್ರಮಕ್ಕೆ ಹೋಗಿ ಬರಬೇಕೆಂಬ ಆಸೆಯನ್ನ ಶ್ರೀರಾಮಚಂದ್ರನ ಹತ್ರ ಪ್ರಕಟ ಮಾಡ್ತಾಳೆ. ಕಾಕತಾಳೀವೋ ಎಂಬಂತೆ ಅದೇ ದಿನ ರಾತ್ರಿ ಪ್ರಜೆಯೊಬ್ಬ ಆಡಿದ ಮಾತನ್ನ ಬೇಹುಗಾರರಿಂದ ತಿಳಿದ ರಾಮ ಪ್ರಜಾಭಿಪ್ರಾಯಕ್ಕೆ ಮನ್ನಣೆ ನೀಡಿ ಗರ್ಭಿಣಿಯಾದ ಸೀತೆಯನ್ನು ತೊರೆಯಲು ನಿರ್ಧರಿಸಿದನು. ಋಷ್ಯಾಶ್ರಮದ ಚಿತ್ರ ಕಾಣ್ತಾ ಇದೆಯಲ್ಲ ವಿದ್ಯಾರ್ಥಿಗಳೇ ನಿಮಗೆ. ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಬರಲು ತಿಳಿಸುತ್ತಾನೆ. ರಾಜಾಜ್ಞೆಯನ್ನು ಮೀರಲಾರದ ಲಕ್ಷ್ಮಣ ಸೀತೆಯನ್ನ ಗೊಂಡಾರಣ್ಯದಲ್ಲಿ ಬಿಟ್ಟು ಬಂದನು. ಇತ್ತ ಶ್ರೀರಾಮನು ಸೀತಾ ಪರಿತ್ಯಾಗದಿಂದ ನೊಂದಿದ್ರೂ ಕೂಡ ಕರ್ತವ್ಯದಲ್ಲಿ ಎಳ್ಳಷ್ಟೂ ಅಪಚಾರ ಮಾಡದೆ ಪ್ರಜಾಪಾಲನೆಯಲ್ಲಿ ತೊಡಗಿದ್ದನು. ಲಕ್ಷ್ಮಣ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರ್ತಕ್ಕಂಥ ಚಿತ್ರ ಕಾಣ್ತಾ ಇದೆಯಲ್ಲ ವಿದ್ಯಾರ್ಥಿಗಳೇ ನಿಮಗೆ. ಒಂದು ದಿನ ಏನಾಗುತ್ತೆ, ಅಗಸ್ತ್ಯ ಮಹರ್ಷಿಗಳು ಶಿಷ್ಯರೊಂದಿಗೆ ಅಯೋಧ್ಯೆಗೆ ಬರ್ತಾರೆ. ಅಂದ್ರೆ ಶ್ರೀರಾಮಚಂದ್ರನನ್ನ ಭೇಟಿಯಾಗೋದಕ್ಕೆ ಬರ್ತಾರೆ. ಆವಾಗ ಶ್ರೀರಾಮಚಂದ್ರ ಏನು ಅವರನ್ನ ಗೌರವಾದರಗಳಿಂದ ಸ್ವಾಗತಿಸಿ ಶ್ರೀರಾಮ ಋಷಿ ಪರಿವಾರವನ್ನ ಷೋಡಶೋಪಚಾರದಿಂದ ಸತ್ಕರಿಸ್ತಾರೆ. ಆದರೆ ರಾಮನು ತನ್ನಿಂದ ಹತನಾದ ರಾವಣ ಬ್ರಹ್ಮಮಾನಸ ಪುತ್ರ ಪುಲಸ್ತ್ಯರ ಮಗನಾದ ವಿಶ್ವವಸುವಿನ ಮಗನೆಂದು ವೇದ ಪಾರಂಗತನೆಂದು ಅಗಸ್ತ್ಯರಿಂದ ತಿಳಿತಾನೆ. ಅಗಸ್ತ್ಯ ಮಹರ್ಷಿಗಳ ಭಾವಚಿತ್ರ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ ನಿಮಗೆ, ಕಾಣ್ತಾ ಇದೆಯಲ್ಲ. ಸರಿ. ರಾಮ ರಾವಣನ ಹತ್ಯೆಯಿಂದ ತನಗೆ ಬ್ರಹ್ಮಹತ್ಯಾ ದೋಷ ಬಂತೆಂದು ದುಃಖಿತನಾಗ್ತಾನೆ. ಯಾವಾಗ ರಾವಣ ಬ್ರಹ್ಮಮಾನಸ ಪುತ್ರ ಅಂತ ಗೊತ್ತಾಗ್ತದನೋ ಆವಾಗ ರಾಮ ಚಿಂತಾಕ್ರಾಂತನಾಗ್ತಾನೆ. ಬ್ರಹ್ಮಹತ್ಯಾ ದೋಷ ನನ್ನ ಮೇಲೆ ಬಂತು ಅಂತ ಚಿಂತೆಯನ್ನು ಮಾಡೋದಕ್ಕೆ ಶುರು ಮಾಡಿದಾಗ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ, ಪಾಪಿಗಳ ಪಾಪನಾಶ ಮಾಡಬಲ್ಲ ನಿನಗೆಂತಹ ಪಾಪವಯ್ಯ, ದುಷ್ಟ ಸಂಹಾರಕ್ಕಾಗಿ ಧರೆಗೆಳಿದು ನಿನ್ನ ಕರ್ತವ್ಯವನ್ನು ಮಾಡಿರುವ ನೀನು ಅಂಜಬೇಕಿಲ್ಲ ಎಂದು ಅಗಸ್ತ್ಯರು ಸಮಾಧಾನ ಪಡಿಸಿದರು. ರಾಮ ಒಪ್ಪದಿದ್ದಾಗ ಅಗಸ್ತ್ಯರು ಅಶ್ವಮೇಧ ಯಾಗ ಮಾಡಲು ಸೂಚನೆಯನ್ನ ಕೊಡ್ತಾರೆ. ಯಾರಿಗೆ? ಶ್ರೀರಾಮಚಂದ್ರನಿಗೆ. ವಿದ್ಯಾರ್ಥಿಗಳೇ, ಅಗಸ್ತ್ಯ ಮಹರ್ಷಿಗಳು ಮತ್ತು ಶ್ರೀರಾಮಚಂದ್ರನ ಭಾವಚಿತ್ರ ನಿಮಗೆ ಕಾಣಿಸ್ತಾ ಇದೆ, ಸರಿನಾ? ಅವರ ಸೂಚನೆಯಂತೆ ಅಂದ್ರೆ ಅಗಸ್ತ್ಯ ಮಹರ್ಷಿಗಳ ಸೂಚನೆಯಂತೆ ಶ್ರೀರಾಮನು ಅಶ್ವಮೇಧ ಯಾಗವನ್ನ ಮಾಡ್ತಾರೆ. ಯಜ್ಞಾಶ್ವದ ಜೊತೆಗೆ ಶತ್ರುಘ್ನ ಬರ್ತಾರೆ, ಜಾಂಬವಂತ ಬರ್ತಾರೆ, ಹನುಮಂತ ಬರ್ತಾರೆ, ಸುಗ್ರೀವ ಜೊತೆ ಬರ್ತಾರೆ. ಅದರ ಜೊತೆಗೆ ಕಪಿ ಸೈನ್ಯ ಮತ್ತು ಅಯೋಧ್ಯೆಯ ಸೇನೆ ಕೂಡ ಬರುತ್ತೆ. ಯಜ್ಞಾಶ್ವ ಏನ್ ಮಾಡುತ್ತೆ, ಎಲ್ಲ ಕಡೆ ಸಂಚರಿಸ್ತಾ ಬರುವಂತಹ ಸಂದರ್ಭದಲ್ಲಿ ಕೆಲವು ರಾಜರು ಏನ್ ಮಾಡ್ತಾರೆ, ಇದು ರಾಮನ ಕುದುರೆ ಅಂತ ಗೊತ್ತಾದ ತಕ್ಷಣ ಶರಣಾಗತರಾಗ್ತಾರೆ, ರಾಮನಿಗೆ ಕಪ್ಪು ಕಾಣಿಕೆಯನ್ನ ಸಲ್ಲಿಸ್ತಾರೆ. ಇಲ್ಲಿ ಕೆಲವರು ಆ ಅಶ್ವವನ್ನ ಕಟ್ತಾರೆ, ತಮ್ಮ ಶೂರತನವನ್ನ ಪ್ರದರ್ಶನ ಮಾಡಬೇಕಂತ ಬಯಸ್ತಾರೆ. ಆ ರಾಮನ ಸೈನ್ಯದ ಜೊತೆ ಕದನಕ್ಕಿಳಿಯುವ ಪ್ರಯತ್ನ ಮಾಡಿ ಶತ್ರುಘ್ನ, ಜಾಂಬವಂತ, ಹನುಮಂತ, ಸುಗ್ರೀವ ಮತ್ತು ಕಪಿ ಸೈನ್ಯ ಮತ್ತು ಅಯೋಧ್ಯೆಯ ಸೇನೆಯ ಜೊತೆಗೆ ಯುದ್ಧಕ್ಕೆ ಮುಂದಾಗಿ ಸೋತು ಶರಣಾಗ್ತಾರೆ. ಹೀಗೆ ಸಂಚರಿಸ್ತಾ ಚಳಿಗಾಲದಲ್ಲಿ ಒಂದು ದಿನ ಏನ್ ಮಾಡುತ್ತೆ, ಕುದುರೆ ಅರಣ್ಯಕ ಮುನಿಯ ಆಶ್ರಮವನ್ನ ಪ್ರವೇಶ ಮಾಡ್ತದೆ. ಆಗ ಶತ್ರುಘ್ನಾದ್ಯರು ಏನು ಮಾಡಿದ್ರು, ಅದುವರೆಗೆ ರಾಮಾಶ್ವಮೇಧದ ಕಥೆಯನ್ನು ಮುದ್ದನನಿಂದ ಕೇಳುತ್ತಿದ್ದ ಮನೋರಮೆಗೆ ಮೂಡಿದ ಸಂದೇಹ ಏನು, ಮುದ್ದನ ಅದನ್ನು ಹೇಗೆ ಪರಿಹರಿಸಿದ, ಇದರ ಒಳಗುಟ್ಟೇನು ಎಂಬುದೇ ಪ್ರಸ್ತುತ ಪಠ್ಯಭಾಗದ ಸಾರ ವಿದ್ಯಾರ್ಥಿಗಳೇ.